ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಆ ಪದವೇ ಮರೆತು ಹೋಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ. ಅಭಿವೃದ್ಧಿ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಕೇವಲ 5 ಗ್ಯಾರಂಟಿಗಳಲ್ಲೇ 5 ವರ್ಷ ಕಳೆದು ಮನೆಗೆ ಹೋಗ್ಬಿಡೋಣ ಅನ್ನೋ ಒಂದು ಚಿಂತನೆಯಲ್ಲಿ ಬಹುಶಃ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಮುಖ್ಯಮಂತ್ರಿಗಳ ಮಾತಿಗೆ ಕವಡೆ ಕಾಸಿನ ಗೌರವ ಮಂತ್ರಿಗಳು ಕೊಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಏನೇ ಹೇಳಿದ್ರು ಮಂತ್ರಿಗಳು ಕೇಳ್ತಾ ಇಲ್ಲ. ಮಂತ್ರಿಗಳು ಕೂಡ ಯಾರು ನಮ್ಮನ್ನು ಏನು ಕೇಳೋದು, ನಮ್ಮ ಖಾತೆಗಳೇನಿದೆಯೋ ಆ ಖಾತೆಗಳಲ್ಲಿ ಬೇರೆ ಯಾರು ಕೈಯಾಡಿಸೋದು ಬೇಡ, ನಮಗೆ ನಾವೇ ನಾಯಕರು ಅಂದ್ಕೊಂಡು ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಮಾಡ್ತಾರಲ್ಲ, ಆ ರೀತಿ ತಮ್ಮ ಖಾತೆಗಳನ್ನು ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಮುಖ್ಯಮಂತ್ರಿಗಳ ಮಾತು ಇವರು ಕೇಳೋದಿಲ್ಲ, ಅವರ ಮಾತು ಇವರು ಕೇಳೋದಿಲ್ಲ. ಒಬ್ಬರಿಗೊಬ್ಬರಿಗೆ ಸಂಬಂಧ ಇಲ್ಲದ ರೀತಿಯಲ್ಲಿ ಇವತ್ತು ನಡೆದು ಹೋಗ್ತಾ ಇರೋ ಕಾರಣದಿಂದ ಸಂಪೂರ್ಣ ನಿಯಂತ್ರಣದಲ್ಲಿ ಈ ಸರ್ಕಾರ ಇಲ್ಲ. ಯಾರು ಎಷ್ಟು ಬೇಕಾದರೂ ಲೂಟಿ ಮಾಡ್ಬೋದು, ಲೂಟಿ ಮಾಡ್ಬೋದು. ಮಾಡಿ ಏನಾದರೂ ಸಿಕ್ಕಾಕೊಂಡ್ರೆ ಈ ಕಳ್ಳರು ಒಂದೊಂದು ಸಾರಿ ಲೂಟಿ ಮಾಡಿಬಿಡ್ತಾರೆ, ಪೊಲೀಸ್ನವರು ಹಿಡ್ಕೊಳ್ತಾರೆ. ಪೊಲೀಸ್ನವ್ರು ಏನಾದರೂ ಹಿಡ್ಕೊಂಡು ಬಿಟ್ಟರೆ ಕದ್ದು ಮಾಲು ವಾಪಸ್ ಕೊಟ್ಟರೆ ಅವರ ಮೇಲೆ ಕೇಸಿಲ್ಲ, ಅಲ್ಲಿಗೆ ಚುಪ್ತ ಆಗೋಯ್ತು. ಇದು ಹೊಸ ಕಾನೂನು ಈ ಕಾಂಗ್ರೆಸ್ ಪಕ್ಷದಲ್ಲಿ. ಇಂತಹ ಪರಿಸ್ಥಿತಿ ನಾವು ಯಾವತ್ತೂ ನೋಡಿರಲಿಲ್ಲ. ಈಗ ಈ ರೀತಿಯ ಹೊಸ ಕಾನೂನುಗಳನ್ನು ತರೋದ್ರ ಮೂಲಕ ಈಗ ಮಾಡ್ತೀವಿ. ಬಟ್ ಈ ಸರ್ಕಾರ ಹೀಗೆ ಮುಂದುವರಿಬೇಕಾ? ಅದಕ್ಕೆ ನಾವು ಸುಮ್ಮನೆ ಕುಳಿತಿಲ್ಲ. ಎಲ್ಲಿ ಭ್ರಷ್ಟಾಚಾರ ನಮಗೆ ಕಾಣ್ತದೋ ಅಲ್ಲಿ ಸೆಟ್ಟದು ನಿಂತು ಪಕ್ಷದ ಅಧ್ಯಕ್ಷರಿಂದ ಹಿಡಿದು ಕಾರ್ಯಕರ್ತರವರೆಗೆ ನಾವು ಹೋರಾಟಗಳನ್ನು ಮಾಡಿದ್ದೇವೆ. ನಿಮಗೆ ನಿದರ್ಶನ ಗೊತ್ತಿದೆ. ಮೂಡಾ ವಿಚಾರ ಬಂದಾಗ ಮೂಡಾದಲ್ಲಿ ನಡೆದ ಹಗರಣದ ವಿರುದ್ಧವಾಗಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ಮಾಡಿ ಇವತ್ತು ಆ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅನ್ನೋದು ನಿಮಗೂ ಗೊತ್ತಿದೆ. ವಾಲ್ಮೀಕಿ ನಿಗಮದಲ್ಲೇ ಆಗಿದ್ದ ಭ್ರಷ್ಟಾಚಾರದ ವಿರುದ್ಧವಾಗಿಯೂ ಅವತ್ತು 2 ವಿಚಾರಗಳನ್ನಿಟ್ಟು ನಾವು ಹೋರಾಟ ಮಾಡಿದ್ವಿ. ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು, 187 ಕೋಟಿ ನಾವು ಲೂಟಿ ಮಾಡಿಲ್ಲ, ಬರೀ 87 ಕೋಟಿ ಅಂತ ಒಪ್ಕೊಂಡ್ರು. ಅವತ್ತು ಯಾರ ಮೇಲೆ ಕೇಸ್ ಆಯ್ತಾ? SIT ಕೊಟ್ಟರು. SIT ಏನು ಕೊಡ್ತು? ಯಾರು ಮಂತ್ರಿ, ಯಾರು ಚೇರ್ಮನ್, ಇಬ್ಬರ ಹೆಸರನ್ನು ಚಂದ್ರಶೇಖರ್ ಅಂತಕ್ಕಂಥವರು ಬರೆದಿಟ್ಟು ಸತ್ತೋಗಿದ್ದರು. ಅವ್ರ ಹೆಸರು SITನಲ್ಲಿ ಬರಲೇ ಇಲ್ಲ. ಅಂದಮೇಲೆ ಕ್ಲೀನ್ ಚಿಟ್ ಕೊಡಲಿಕ್ಕೆ SIT, CID ಈ ರೀತಿ ಇವತ್ತು ಸಂಸ್ಥೆಗಳನ್ನು ಅವರು ಇಟ್ಕೊಂಡಿದ್ದಾರೆ. 40% ಕಮಿಷನ್ ಸರ್ಕಾರ BJPದು ಅಂತ ಹೇಳಿದರು. ಲೋಕಾಯುಕ್ತಕ್ಕೂ ಕೊಟ್ಟರು. ಲೋಕಾಯುಕ್ತ ಇಲ್ಲ, ಅದಕ್ಕೆ ಪುರಾವೆನೇ ಸಿಕ್ಕಿಲ್ಲ, ಯಾವುದೋ ಅದು ಸುಳ್ಳು, ಇದು ಒಂದು ಸುಳ್ಳು ಆರೋಪ, ಚುನಾವಣೆಗಾಗಿ ಮಾಡಿದ್ದ ಆರೋಪ ಅಂತ ಹೇಳಿಬಿಟ್ರು. ಹೇಳಿದ್ದಕ್ಕೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ಆ ರೀತಿ ಏನಾದರೂ ಅವರು ರಿಪೋರ್ಟ್ ಕೊಟ್ಟರೆ ಅಂದಮೇಲೆ ಅದು ಸತ್ಯ ಅಂತ ಒಪ್ಪಬೇಕಾ ಅಂದರೆ ಅದು ಕೂಡ ಸುಳ್ಳು ಅಂತ ಹೇಳಿಬಿಟ್ರು. ಇವತ್ತು ಅಧಿಕಾರ ನಡೆಸ್ತಾ ಇರೋರು ನೀವೇ ಅಲ್ವಾ? ಒಂದು ಸಮಯ ಲೋಕಾಯುಕ್ತ ಕೊಟ್ಟ ವರದಿ ಸುಳ್ಳಾದರೆ
ನೀವೇ ಹೇಳಿದ ಮೇಲೆ ಸರ್ಕಾರ ನಡೆಸೋರು ನಿಮ್ಮ ಸಂಸ್ಥೆಯ ವಿರುದ್ಧ ನೀವೇ ಆ ರೀತಿ ಮಾತಾಡಿದ್ರೆ, ಈಗ ನೀವೆಲ್ಲ ಕೊಡ್ತಕ್ಕಂಥ ವರದಿಗಳು SITಯಿಂದ ಹಿಡಿದು ಲೋಕಾಯುಕ್ತದಿಂದ ಹಿಡಿದು ಅಥವಾ CID COD ಯಾವುದೇ ಇರ್ಬೋದು, ಇವುಗಳನ್ನೆಲ್ಲ ನಾವು ಒಪ್ಪಬೇಕಾ ಸತ್ಯ ಅಂತ? ಹಾಗಾದರೆ ನಿಮ್ಮ ಸಂಸ್ಥೆಗಳ ಕೈಯಲ್ಲಿ ನೀವೇ ಸುಳ್ಳು ಹೇಳಿಸ್ತಾ ಇದ್ದೀರಿ ಅಂತ ಆಯ್ತಲ್ಲ. ಆದ್ದರಿಂದ ಈ ಸರ್ಕಾರ ಭ್ರಷ್ಟ ಸರ್ಕಾರ ಅಂತಕ್ಕಂಥದ್ದು ಇವತ್ತು ಸಾಬೀತಾಗಿದೆ. ಮೂಡಾದಲ್ಲಿ ಮುಖ್ಯಮಂತ್ರಿಗಳು ಅಪರಾಧಿ ಸ್ಥಾನದಲ್ಲಿ ಮಾತ್ರ ನಿಂತಿಲ್ಲ, ಅವರು ನಿಜವಾಗಿಯೂ ಅವರು ಅಪರಾಧಿ. ಅವರು ಎಷ್ಟು ಬೇಕಾದರೂ ಹೇಳ್ಕೊಳ್ಳಿ. ಗವರ್ನರ್ ಅವರು ಅವರಿಗೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಾಗ ಅವರು ಹೇಳಿದ ಮಾತುಗಳೇನು? 14 ಸೈಟು ವಾಪಸ್ ಯಾಕೆ ಕೊಟ್ಟರು? ಅಲ್ಲಿಗೆ ಸಾಬೀತಾದ ಮೇಲೆ ಇನ್ನು ಮುಜುಗರದಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಕೊಟ್ಟಿತ್ತು. ಆದರೆ ಇವತ್ತು ಹರಿಶ್ಚಂದ್ರರ ರೀತಿ ಮಾತಾಡ್ತಾರೆ. ಇಷ್ಟೊತ್ತಿಗೆ ಅವರು ರಾಜೀನಾಮೆ ಕೊಡಬೇಕಾಗಿತ್ತು, ಆ ಕೇಸನ್ನು CBIಗೆ ವಹಿಸಬೇಕಾಗಿತ್ತು, CBIಯಿಂದ ತನಿಖೆಯನ್ನು ಅವರು ಎದುರಿಸಬೇಕಾಗಿತ್ತು. ಆದರೆ ತಮ್ಮ ಚರ್ಮ ಉಳಿಸ್ಕೊಳ್ಳಿಕ್ಕೆ, ತನ್ನ ಗೌರವ ಉಳಿಸ್ಕೊಳ್ಳಿಕ್ಕೆ ಇಲ್ಲದ ಒಂದು ಇದನ್ನು ಮಾಡ್ತಿದ್ದಾರೆ. ಇವತ್ತಿಗೂ ಕೂಡ ಇಡೀ 300 ಕೋಟಿ ರೂಪಾಯಿಗಳದ ಆಸ್ತಿಯನ್ನು ನಾವು ಈಗಾಗಲೇ ವಾಪಸ್ ತಗೊಳ್ತು, ಮತ್ತೀಗಾಗಲೇ ಸಾವಿರಾರು ಸೈಟ್ಗಳು ಬೇರೆ ಬೇರೆ ಪಾಲಾಗಿದೆ. ಈಗಲೂ ಕೂಡ ಇನ್ವೆಸ್ಟಿಗೇಷನ್ ಅವ್ರದ್ದು ಮುಂದುವರೆದಿದೆ.